ಫೋರ್ತ್ ಹೆಡ್ಡಿಂಗ್ ಫೋರ್ತ್ ಕ್ವಶನ್. ಓಕೆ, ಈಗ ಒಂದು ಕ್ವಶನ್ ಕೊಟ್ಟಿದ್ದಾನೆ, ಅದನ್ನ ಏನಂತಾನೆ ಎಕ್ಸ್ಪ್ಯಾಂಡ್ ಮಾಡಂತಾನೆ. ಯೂಸಿಂಗ್ ಏನು ಸೂಟಬಲ್ ಐಡೆಂಟಿಟಿ ಅಂದ್ರೇನು, ಸೂಟಬಲ್ ಐಡೆಂಟಿಟಿಯಿಂದ ಇದನ್ನ ಎಕ್ಸ್ಪ್ಯಾಂಡ್ ಮಾಡು. ಇದು ಯಾವ ಟೈಪ್ ಇದೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಟೈಪ್ ಇದೆ ತಾನೆ. ಸೊ ಆ ಫಾರ್ಮುಲಾ ಹಾಕೋಣ, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx. ಓಕೆ, ಈ ಟೈಪಲ್ಲಿ ಇದೆ. ಈಗ ಎಕ್ಸ್ ಇದ್ದಲ್ಲೆಲ್ಲ ಏನಾಗಬೇಕು, 3a ಹಾಕಬೇಕು. ಓಕೆ, ವೈ ಇದ್ದಲ್ಲಿ ಏನು, ಇಲ್ಲಿ ಪ್ಲಸ್ ಇದೆ ಇಲ್ಲ ಮೈನಸ್ ಇದೆ ಅಂದರೆ ವೈ ಇದ್ದಲ್ಲಿ ಮೈನಸ್ 7b ಹಾಕಬೇಕು. ಝೆಡ್ ಇದ್ದಲ್ಲೇನು, ಇಲ್ಲಿ ಪ್ಲಸ್ ಇದೆ ಇಲ್ಲ ಮೈನಸ್ ಇದೆ ಅಂದರೆ ಝೆಡ್ ಇದ್ದಲ್ಲಿ ಮೈನಸ್ c ಹಾಕ್ಬೇಕು. ಓಕೆನಾ, ಈಗ ಸಪ್ರೇಟ್ ಮಾಡೋಣ. ಎಕ್ಸ್ ಇದ್ದಲ್ಲೆಲ್ಲ 3a ಹೋಲ್ ಸ್ಕ್ವೇರ್, ಸೊ ವೈ ಇದ್ದಲ್ಲೆಲ್ಲ ಮೈನಸ್ 7b ಹೋಲ್ ಸ್ಕ್ವೇರ್, ಝೆಡ್ ಇದ್ದಲ್ಲೆಲ್ಲ ಮೈನಸ್ c ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ವೈ. ಎಕ್ಸ್ ವ್ಯಾಲ್ಯೂ ಏನು 3a, ಓಕೆ, ವೈ ವ್ಯಾಲ್ಯೂ ಏನಿದೆ ಮೈನಸ್ 7b ಇದೆ ಪ್ಲಸ್ 2 ಇಂಟು ವೈ ಝೆಡ್. ವೈ ವ್ಯಾಲ್ಯೂ ಏನು ಮೈನಸ್ 7b ಇಂಟು ಝೆಡ್ ವ್ಯಾಲ್ಯೂ ಏನು ಮೈನಸ್ c ಇದೆ. ಓಕೆ, ಈಗ ಪ್ಲಸ್ 2zx, 2 ಇಂಟು ಝೆಡ್ ವ್ಯಾಲ್ಯೂ ಏನಿದೆ ಮೈನಸ್ c ಇಂಟು, ಓಕೆ, ಎಕ್ಸ್ ವ್ಯಾಲ್ಯೂ ಏನಿದೆ 3a ಇದೆ. ಓಕೆ, ಈಗ ಸಿಂಪ್ಲಿಫೈ ಮಾಡೋಣ. 3 ಸ್ಕ್ವೇರು 9, ಇದು 9a ಸ್ಕ್ವೇರ್ ಆಯಿತು. ಈಗ ಮೈನಸ್ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಬರುತ್ತೆ. 7 ಸ್ಕ್ವೇರ್ 49, 49b ಸ್ಕ್ವೇರ್ ಆಯಿತು. ಇಲ್ಲಿ ಮೈನಸ್ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಬರುತ್ತೆ, c ಸ್ಕ್ವೇರ್ ಆಗುತ್ತೆ. ಈಗ ಪ್ಲಸ್ ಇಂಟು ಮೈನಸ್ ಮೈನಸ್, 2 3 6, 6 7 42, a ಇಂಟು b ab ಆಯಿತು. ಓಕೆ, ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 2 7 14, 14 b ಇಂಟು c bc ಆಯಿತು. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್, 2 3 6 ca ಆಯಿತು. ಓಕೆನಾ, ಸೊ ನಿಮಗೆ ಆನ್ಸರ್ ಏನು, ಇಲ್ಲಿ ಈ ಕ್ವಶನ್ಗೆ 3a ಮೈನಸ್ 7b ಮೈನಸ್ c ಹೋಲ್ ಸ್ಕ್ವೇರ್ಗೆ ಆನ್ಸರ್ ಬಂದ್ಬಿಟ್ಟು, ಓಕೆ, ನಿಮ್ಗೆ ಇದಿಷ್ಟು ಬಂದ್ಬಿಟ್ಟು ಆನ್ಸರ್.